ಹಾಯ್ ಗಾಯ್ಸ್, ನಮಸ್ಕಾರ. ಇವತ್ತಿಂದು ಏನ್ ಐಡಿಯಾ ಅಂದ್ರೆ ಆಕ್ಚುಲಿ ಮಮ್ಮಿಗೂ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಅಕ್ಕ ಇವತ್ತೊಂದು ತುಂಬಾ ಕೂಲ್ ವೆಬ್ಸೈಟ್ ಹುಡುಕಿದಾಳೆ. ಆ ವೆಬ್ಸೈಟ್ ಅಲ್ಲಿ ನೀವು ಈ ವರ್ಲ್ಡ್ ಇಂದು ಯಾವ್ದಾದ್ರು ಒಂದು ಲಿಸ್ಟ್ ಕೊಟ್ಟಿದಾರ ಅಂತ ಎಷ್ಟೊಂದು ಆಲ್ಮೋಸ್ಟ್ 100 ಸಿಟೀಸ್ ವರ್ಲ್ಡ್ ಇನ್ ಬೇರೆ ಬೇರೆ ಕಡೆಯಿಂದ. ಆ ಯಾವ್ದಾದ್ರು ಸಿಟಿಯಿಂದ ರೋಡ್ ಅಲ್ಲಿ ನೀವು ಡ್ರೈವ್ ಮಾಡ್ತಿದಾರ ಅನ್ನೋ ತರ ನೀವು ನೋಡ್ಬೋದು. ಆ ರೋಡ್ ಫುಲ್ ಅವ್ರು ನಿಮಗೆ ಕರ್ಕೊಂಡು ಹೋಗ್ತಾರೆ. ಆ ಸಿಟಿನೆಲ್ಲ ರೋಡ್ ಇನ್ ಥ್ರೂ ನಿಮಗೆ ತೋರಿಸ್ತಾರೆ ಹೇಗಿದೆ ಅಂತ. ಈಗ ಯೂಟ್ಯೂಬ್ ಅಲ್ಲ ಅಂಡ್ ಅದು ರಿಯಲ್ ಟೈಮ್ ಅಲ್ಲಿ ನಿಮಗೆ ತೋರಿಸ್ತಾರೆ. ಪ್ಲಸ್ ಆ ಸಿಟಿಯಲ್ಲಿ ಅವ್ರದ್ದು ಲೋಕಲ್ ರೇಡಿಯೋ ಅಲ್ಲಿ ಯಾವ ಸಾಂಗ್ ನಡೀತಾ ಇದೆ ಅಂತ ನಿಮಗೆ ಕೇಳಿಸುತ್ತೆ ಅದ್ರಲ್ಲಿ. ಅಂಡ್ ಅದು ಬರೋದು ರಿಯಲ್ ಲೈಫ್, ಏನು ಅನಿಮೇಟೆಡ್ ಅಲ್ಲ. ಈಗ ನೀವು ಬ್ಲಾಗ್ಸ್ ಎಲ್ಲ ನೋಡಿದ್ರೆ ಬರೀ ಅದರಲ್ಲಿ ಒಂದ್ ಪಾರ್ಟ್ ಅಷ್ಟೇ ತೋರಿಸ್ತಾರೆ. ಅವ್ರು ಡೈರೆಕ್ಟ್ ರೀಚ್ ಆಗೋದು ಅಲ್ಲಿನ ರೋಡ್ಸ್ ಅಕ್ಕಪಕ್ಕ ಏನಿದೆ ಏನು ತೋರಿಸಲ್ಲ. ಡೈರೆಕ್ಟ್ ಟೂರಿಸ್ಟ್ ಡೆಸ್ಟಿನೇಷನ್ ತೋರಿಸ್ತಾರೆ. ಇದು ಹಂಗಲ್ಲ, ಫುಲ್ ಅಕ್ಕಪಕ್ಕದ ಎಲ್ಲ ತೋರಿಸುತ್ತೆ. ಆಪ್ ಹೆಸರು ಬಂದ್ಬಿಟ್ಟು ಡ್ರೈವ್ ಅಂಡ್ ಲಿಸನ್. ಫಸ್ಟ್ ಬಂದ್ಬಿಟ್ಟು ನಾವು ಸ್ಟಾಕ್ ಹೋಮಿಗೆ ಬಂದ್ವಿ, ಸ್ವೀಡನ್. ನೋಡಿ, ನೀವು ಆಕ್ಚುಲಿ ಒಂದ್ ಕಾರಲ್ಲಿ ಕೂತಿದ್ದೀರಾ, ನೀವ್ ಹೋಗ್ತಿದ ಅನ್ನೋ ತರ ಬರುತ್ತೆ. ಸದ್ಯಕ್ಕೆ ಸಿಗ್ನಲ್ ರೆಡ್ ಇದೆ, ಸೊ ಅವ್ರು ವೇಟ್ ಮಾಡ್ತಿದ್ದಾರೆ. ಟ್ರಾಫಿಕ್. ನಾವು ಮ್ಯೂಸಿಕ್ ಹಾಕಿರ್ತಿಲ್ಲ ಅಂದ್ರೆ ಆಕ್ಚುಲಿ ಕಾಪಿರೈಟ್ ಇಶ್ಯೂ ಬರುತ್ತೆ. ಒಂದ್ ಟೈಮ್ ಕೇಳಿಸ್ತೀನಿ ನಿಮಗೆ. ನೋಡಿ, ಒಂದ್ ನಿಮಿಷ. ಇದರಲ್ಲಿ ವಾಲ್ಯೂಮ್ ಸಿಗ್ನಲ್ ಕ್ಯಾಚ್ ಮಾಡ್ಬೇಕಲ್ಲ, ಇಟ್ಸ್ ರಿಯಲ್ ಟೈಮ್. ಅಲ್ಲಿನ ಲೋಕಲ್ ರೇಡಿಯೋ ಅಲ್ಲಿ ಈ ಸಾಂಗ್ ನಡೀತಾ ಇದೆ ಇವಾಗ. ಓಕೆ, ಇದು ಸ್ವೀಡನ್. ನೆಕ್ಸ್ಟ್ ನಿಮಗೆ ಗೊತ್ತಿರೋ ಸಿಟೀಸ್ ಇಂದ ಹೋಗೋಣ. ಸರಿ, ಪ್ಯಾರಿಸ್. ಒಂದ್ ನಿಮಿಷ. ಓ, ಪ್ಯಾರಿಸ್ ಅಂತ ರೋಡು. ವಾವ್. ಓಕೆ, ಮ್ಯೂಸಿಕ್ ಪಾರ್ಟ್ ತೆಗಿತೀನಿ ಯಾಕಂದ್ರೆ ಅದು ಕಾಪಿರೈಟ್ ಪ್ರಾಬ್ಲಮ್ ಆಗುತ್ತೆ. ಓಕೆ, ಪ್ಯಾರಿಸ್ ಇನ್ ರೋಡು. ಸೊ ನೀವು ಇಲ್ಲೇ ಕುತ್ಕೊಂಡು ಯಾವ್ದಾದ್ರು ಕಂಟ್ರಿನ ಆಕ್ಚುಲಿ ರಿಯಲ್ ಟೈಮ್ ಅಲ್ಲಿ ಈ ಟೈಮ್ ಅಲ್ಲಿ ಅಲ್ಲಿ ಏನ್ ನಡೀತಾ ಇದೆ ಹಂಗ್ ಕಾಣುತ್ತೆ ನಿಮಗೆ. ಓ, ಇದು ನಮಗ್ ರಾತ್ರಿ ಅಂದ್ರೆ ಅವ್ರಿಗೆ ದಿನ. ಸೊ ಅಲ್ಲಿ ಇವಾಗ ಈ ಟೈಮ್ ಅಲ್ಲಿ ಹೆಂಗ್ ನಡೀತಿದೆ, ಸೋಲಾರ್ ಇಂದ ಸಿಗ್ನಲ್ಸ್ ಏನೋ ಕ್ಯಾಚ್ ಮಾಡ್ಬಿಟ್ಟು ರಿಯಲ್ ಟೈಮ್ ಅಲ್ಲಿ ಅವ್ರು ತೋರಿಸ್ತಾರೆ ಏನ್ ನಡೀತಾ ಇದೆ ಅಂತ. ಡ್ರೈವ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಇಂದ ಬರೋಣ. ಲೆಟರ್ಸ್ ಅಬುದಾಬಿ. ಓಕೆ, ಒಂದ್ ನಿಮಿಷ, ಸಿಗ್ನಲ್ ಹಿಡಿಬೇಕು. ಅಬುದಾಬಿ ಸೂಪರ್. ಅಂದ್ರೆ ಮನೇಲಿ ಕುತ್ಕೊಂಡೇ ವರ್ಲ್ಡ್ ಟೂರ್ ಮನೆಯಲ್ಲೇ. ಆಮ್ಸ್ಟರ್ಡ್ಯಾಮ್ ಕೇಳಿದಿರಲ್ಲ, ಆಮ್ಸ್ಟರ್ಡ್ಯಾಮ್ ನೋಡಿ. ನೆಕ್ಸ್ಟ್ ನೆದರ್ಲ್ಯಾಂಡ್, ಆಮ್ಸ್ಟರ್ಡ್ಯಾಮ್. ಹೇಗೆ ಅನ್ಸ್ತಿದೆ? ತುಂಬಾ ಮಜಾ ಬರ್ತಾ ಇದೆ ಕುತ್ಕೊಂಡಲ್ಲಿ ವರ್ಲ್ಡ್ ಟೂರ್ ಮಾಡ್ಸೋದಲ್ಲ ನಿಮ್ ಬ್ಲಾಗರ್. ಒಂದಿನ ಖುದ್ದಲ್ಲಿ ಹೋಗೋಣ. ಈಗ ಸದ್ಯಕ್ಕೆ ಇದನ್ನೇ ಮಜಾ ತಗೋಣ. ಎಸ್, ಅಂಕಾರ ಅಂತ ಇದು ಟರ್ಕಿ. ಟರ್ಕಿಯಲ್ಲಿ ಒಂದ್ ಸಿಟಿ ಇಲ್ಲಿ ಸಿಗ್ನಲ್ ಹಿಡಿತಾ ಇದೆ. ಅವಾಗ ಒಂದ್ ಕಂಟ್ರಿ ಸಿಗ್ನಲ್ ಹಿಡಿಯಕ್ ಸ್ವಲ್ಪ ಟೈಮ್ ಬೇಕು. ಎಷ್ಟು ಕ್ಲೀನ್ ಇದೆ. ಇದು ಆಕ್ಚುಲ್ ಫುಟೇಜ್ ಅಂತ ಅವ್ರದ್ದು ಹೆಂಗ್ ನಡೀತಾ, ಅವ್ರ ರಿಯಲ್ ಕಂಟ್ರಿ ಇಷ್ಟು ಬ್ಯೂಟಿಫುಲ್ ಇದೆ. ಇನ್ನ ಬೆಸ್ಟ್ ಒನ್ಸ್ ನೀವು ನೋಡಿಲ್ಲ, ಆಕ್ಚುಲಿ ತೋರಿಸ್ತೀನಿ ನಿಮಗೆ. ಮಜಾ ಬರ್ತಾ ಇದೆ. ಮಜಾ ಇದಲ್ಲ. ಮೈಲ್ ನೋಡಿ, ಡೆಲ್ಲಿಯಿಂದ ಒಂದ್ ಸಳಕ್ ತೋರಿಸ್ತಿದ್ದಾರೆ ಅವರು. ಗುಡ್. ನೋಡಿ, ನೀವು ಅಲ್ಲಿಂದೆಲ್ಲ ನೋಡ್ಬೋದು ನೀವು. ಬಟ್ ಇದು ಡೆಲ್ಲಿ ಇವಾಗಿನ ಟೈಮ್ ಅಲ್ಲ. ಇದು ಇವಾಗಿಂದೆ ಪ್ರೊಟೆಸ್ಟ್ ಇಲ್ಲಾರ್ದ ಏರಿಯಾ ಇದು. ಡೆಲ್ಲಿ ಬಟ್ ರಾತ್ರಿ ಅಲ್ಲ, ಇವಾಗ ಇದು ಡೇ ತೋರಿಸ್ತಾ ಇದೆ. ಇದು ರೆಕಾರ್ಡೆಡ್ ಫುಟೇಜ್. ಎಲ್ಲಿ ಟೈಮಿಂಗ್ ಮ್ಯಾಚ್ ಆಗಲ್ಲ ಅಲ್ಲಿ ರೆಕಾರ್ಡ್. ಈಗ ರಿಯಲ್ ಟೈಮ್ ಅಲ್ಲಿ ಡೆಲ್ಲಿಯಲ್ಲಿ ತಗೊಳಕ್ ಆಗಲ್ಲ, ಪ್ರೊಟೆಸ್ಟ್ ನಡೀತಾ ಇದೆ. ಅದಕ್ಕೆ ಅದೇ ಇರ್ಬೋದು. ಅದವ್ರು ಎಷ್ಟ್ ಸಾಧ್ಯ ಅಷ್ಟು ರಿಯಲ್ ಟೈಮ್ ಅಲ್ಲಿ ದುಬೈ ತೋರಿಸ್ತೀನಿ ನಿಮಗೆ. ದುಬೈ ನೋಡಿ, ದುಬೈ ಬಿಲ್ಡಿಂಗ್ ಏನಪ್ಪಾ ಅದು, ರೋಡು ಹೇಗಿದೆ ಅಮ್ಮ? ಇದೆ, ಸಖತ್ತಿದೆ ಅಲ್ಲ? ಅದೇನಮ್ಮ ಬಿಲ್ಡಿಂಗ್ಸು. ಮತ್ ದುಬೈ ಅಲ್ಲ, ರಿಯಲ್ ರೋಡ್ ಅನ್ನ ನೀವು ನಿಮ್ ಮನೆಯಿಂದ ಕಂಫರ್ಟ್ ಅಲ್ಲಿ ನೋಡ್ತೀರಾ. ಈಗ ಎಡಿನ್ಬರ್ಗ್ ತುಂಬಾ ಚೆನ್ನಾಗಿದೆ, ಇಲ್ಲಿ ಒಳ್ಳೆ ಮಜಾ ಬರುತ್ತೆ ನೋಡಕ್. UK ಅಮ್ಮ, ಇದು ಯುನೈಟೆಡ್ ಕಿಂಗ್ಡಮ್. ನೋಡಿ, ಇದು ಎಡಿನ್ಬರ್ಗ್. ಇದು ಮೂವಿ ಶೂಟ್ ಎಲ್ಲ ಆಗ್ತಾವಲ್ಲ, ಹಾಲಿವುಡ್ ಮೂವಿಗಳಲ್ಲಿ ತೋರಿಸ್ತಾರಲ್ಲ. ಮೊನ್ನೆ ನೋಡಿದ್ವಲ್ಲ ಎಲ್ಲ, ಅದೊಂದು ಮೂವಿ ನೋಡಿದ್ವಿ, ಈ ತರ ಸ್ವಲ್ಪ ಸೆಟಪ್ ಇತ್ತಲ್ಲ. ನೋಡಿ, ಇದೆ. ಜೆನೀವಾ ಚೆನ್ನಾಗಿತ್ತಲ್ಲ ಅಕ್ಕ? ಸೂಪರ್ ಮಾರ್ಕೆಟ್ ಅಲ್ಲ, ಮೆಡಿಕಲ್ ಸೆಂಟರ್. ಮೆಡಿಕಲ್. ನಿಮ್ದು ಯಾವ್ದು ಚೆನ್ನಾಗಿ ನಿಮಗೆ ಕ್ಯಾಚಿ ಅನ್ಸುತ್ತೆ ಹೇಳಿ, ಅದನ್ನ ನೋಡೋಣ. ಒಂದ್ ಸ್ವಲ್ಪ ನೋಡಿ. ಆಕ್ಚುಲಿ ಅಲ್ಲಿ ರಿಯಲ್ ಜನ ಏನೇನ್ ಮಾಡ್ತಾ ಇದಾರೆ ಇದು ನೋಡಿದ್ದು. ನೋಡಿ, ಸ್ವಲ್ಪ ಸ್ಪೀಡ್ ಅಲ್ಲಿ ಹೋಗ್ಬೋದು ನೀವು. ಎಷ್ಟು ಚೆನ್ನಾಗಿದೆ. ಸೂಪರ್. ಬೇರೆ ಯಾವ್ದಾದ್ರು ನೋಡ್ತೀರಾ? ಬೇರೆ ತೋರಿಸ್ತೀನಿ ಇಲ್ಲಿ ನಿಮಗೆ. ಹಾಲಿವುಡ್ ಅಂತ ಕೇಳಿದ್ದೀರಾ? USA ಅಲ್ಲಿ ಹಾಲಿವುಡ್ ಅಂತ ಸಿಟಿ ಇದೆ ಅಲ್ಲ,
ಎದ್ರ ಬೇಸಿಸ್ ಮೇಲೆ ಹಾಲಿವುಡ್ ಅದ್ ಬೋರ್ಡ್ ಅಂತ ಇದೆ ಅಲ್ಲ, ಆ ಸಿಟಿ ನೋಡಿ ಆಕ್ಚುಲಿ ಇರೋದು. USA ಇದು ಅಷ್ಟು ಅಟ್ರಾಕ್ಟಿವ್ ಇಲ್ಲ. ಇಸ್ತಾನ್ಬುಲ್ ಟರ್ಕಿ ಟರ್ಕಿ ಗೊತ್ತಲ್ಲ, ಅದು ಮೂವಿನಲ್ಲೆಲ್ಲ ಅಷ್ಟು ನೋಡಿದ್ದೇನೆ ಅದು. ಡ್ರಾಮಾ ನೋಡ್ತಿದ್ವಲ್ಲ ಅದಲ್ಲೆಲ್ಲ, ಸೊ ಅದನ್ನು ಇದೆ ಇದರಲ್ಲಿ. ಇಸ್ತಾನ್ಬುಲ್ ಈಗ ಅಲ್ಲಿನೂ ನೈಟ್ ಇಲ್ಲ. ಇದೆ ಇಸ್ತಾನ್ಬುಲ್. ಇದು ಅಷ್ಟು ಮೇ ಬಿ ಅಟ್ರಾಕ್ಟಿವ್ ಇಲ್ಲ. ಸ್ವಲ್ಪ USA ಜಾಸ್ತಿ ತಗೊಂಡ್ರೆ ಎಲ್ಲ ಅಟ್ರಾಕ್ಟಿವ್ ಇರುತ್ತೆ. ಇವಾಗ ನೆಕ್ಸ್ಟ್ ತೋರಿಸ್ತೀನಲ್ಲ ಅಮ್ಮ, ಇದು ಸೌತ್ ಆಫ್ರಿಕಾ, ಜೋಹಾನ್ಸ್ಬರ್ಗ್. ಸೌತ್ ಆಫ್ರಿಕಾ ಇಂದ ಒಂದು ಪಾಶ್ ಸಿಟಿ ಇದು, ಜೋಹಾನ್ಸ್ಬರ್ಗ್ ಅಂತ. ಇಲ್ಲಿ ನೋಡಿ JH ಅಂತ ಎಲ್ಲ ನಂಬರ್ ಪ್ಲೇಟ್ ನೋಡಿದ್ರೆ ಗೊತ್ತಾಗುತ್ತೆ ಅದೇ ಕಂಟ್ರಿದು ಅಂತ. ಅಲ್ಲಿ ನೋಡಿ ಜನ ನೋಡಿ ಎಲ್ಲ ಅವ್ರದ್ದು ರೇಸ್ ನೋಡಿದ್ರೆ ಗೊತ್ತಾಗ್ತಾ ಇದಲ್ಲ ಅವರು ಅಲ್ಲೋರೆ ಅಂತ. ನೆಕ್ಸ್ಟ್ ತೋರಿಸ್ತೀನಲ್ಲ ನಿಮಗೆ, ಕುವಾಲಂಪುರ್, ಮಲೇಷಿಯಾ. ಮಲೇಷಿಯಾ ಇದು ಸ್ವಲ್ಪ ನಮ್ ತರ ಇದೆ, ನಮ್ ಬೆಂಗಳೂರು ತರನೇ ಇದೆ. ಇದು ಏಷ್ಯಾನೇ ಅಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಹಂಗ ಅನ್ಸ್ತು ಸ್ಟಾರ್ಟಿಂಗ್ ಅಲ್ಲಿ. ಮಮ್ಮ ಅದು ಬಿಲ್ಡಿಂಗ್, ಅಲ್ಲಿಂದೆಲ್ಲ ಆಫೀಸ್ ಬಿಲ್ಡಿಂಗ್ಗಳು ಇವು. ಮತ್ತೆ ಅಲ್ಲಿ ಕೊಟ್ಟಿದಾರಲ್ಲ ಬ್ಯಾಂಕ್, ಅಲ್ಲಿ ಪಕ್ಕಕ್ಕೆ ಇದ್ದಿದ್ ಬ್ಯಾಂಕ್, ಇವೆಲ್ಲ ನೋಡಿ ಅವ್ರ ಪಾಶ್ ಏರಿಯಾ ನೋಡು ಎಷ್ಟು ಕ್ಲೀನ್ ಇದೆ ಕೆಳಗಡೆ. ವಾವ್, ಎಲ್ಲೂ ಕಸ ಎಸೆಯಂಗಿಲ್ಲ ಅಲ್ಲಿ ನೋಡಿ. ನಮ್ ಕಂಟ್ರಿ ತರ ನಮ್ ಮನೆ ಕಸ ತಗೊಂಡೋಗಿ ಪಕ್ಕದ ಮನೆಯಲ್ಲಿ ಹಾಕೋದು ಅಂತ ಯಾವ ಮಾಡಲ್ಲ ಅವ್ರು ನೋಡಿ. ನೆಕ್ಸ್ಟ್ ಅಮ್ಮ ಲಾಸ್ ವೇಗಸ್, ಫುಲ್ ಪಾರ್ಟೀಸ್ ನಡೆಯುತ್ತಲ್ಲ, ಎಲ್ಲ ತೋರಿಸ್ತಾರಲ್ಲ. ನಾವು ಇಲ್ಲಿಂದ ಗೋವಾ ಇದ್ದಂಗೆ ಹೋಗಿ ಖರ್ಚು ಮಾಡಿ ಬರ್ತಾರೆ ಅಂತ. ಅದು ಆ ಸಿಟಿ ಆಕ್ಚುಲಿ ಹೆಂಗಿದೆ ಅಂತ USA ಅಲ್ಲಿ, ಲಾಸ್ ವೇಗಸ್ ನೈಟ್ ಲೈಫ್. ಅಲ್ಲಿ ನೋಡಿ ಪ್ಯಾಲೇಸ್, ಅದು ಹೋಟೆಲ್ ಅದು. ಇಲ್ಲಿ ನೋಡಿ ಬ್ಯಾಲೀಸ್ ಅಂತ, ಪಾಲೀಸ್. ಇಲ್ಲಿ ನೋಡಿ ಟ್ರಂಪ್ ಟವರ್. ವೆಲ್ಕಮ್ ಟು ಲಾಸ್ ವೇಗಾಸ್. ಎಲ್ಲ ಇದು ಕಸಿನೋ ಹಸಿನೋ ಎಲ್ಲ ಇದೆ ಅಲ್ಲ, ಅದಿದೆ. ನೋಡಿ ಇಲ್ಲಿ ರೋಡ್ ಕ್ರಾಸಿಂಗ್ ನೋಡಿ. ಇಲ್ಲಿ ನೋಡಿ ಟಕೀಲಾ ಟೆಕ್ವೇರಾ ಅಂತ ಎಲ್ಲ ಬರ್ದಿದೆ ಇಲ್ಲಿ. ಇದು ಫುಲ್ ಪಾರ್ಟಿ ಮೋಡ್. ಇದು ನೋಡಿ ಇದು ಮಸ್ತ್ ಇರುತ್ತೆ ಲಾಸ್ ವೇಗಾಸ್ ಅಲ್ಲಿ. ಹಿಂಗಿದೆ ಆಕ್ಚುಯಲ್ ರೋಡ್ಸ್ ನೋಡ್ಬೋದೇನು? ಅದೇ ಮಜಾ ಬರ್ತಿಲ್ವಾ? ತುಂಬಾ ಚೆನ್ನಾಗೈತೆ ಅಮ್ಮ. ಸಿಗ್ನಲ್ ಆಯ್ತಾ, ಸೊ ನಿಂತ್ವಿ ನಾವು ಸ್ವಲ್ಪ. ಅವರು ಯಾರು ನಡೆಸ್ತಾ ಇದಾರೆ ಅವರು. ಸಿಗ್ನಲ್ ರೆಡ್ ಆಯ್ತಲ್ಲ ನೋಡಿ, ಈಗ ಗ್ರೀನ್ ಆಯ್ತಾ, ಗೋ, ಮತ್ತೆ ಮೂವ್ ಆಗ್ತಾರೆ. ಫುಲ್ ಫಾಸ್ಟ್ ಹೋಗಲ್ಲ ಅವ್ರು, ಯಾಕಂದ್ರೆ ಎಲ್ಲ ತೋರ್ಸ್ಕೊಂತ ಹೋಗ್ಬೇಕಲ್ಲ, ನೀಟಾಗಿ ಶೂಟ್ ಮಾಡ್ಕೋಬೇಕಲ್ಲ ಅದೆಲ್ಲ. ನೆಕ್ಸ್ಟ್ ಲಂಡನ್, ಅಲ್ಲೋಡಲ್ಲಿ ಆಕ್ಟರ್ ಮಿಶೆಲ್ ಒಬಾಮಾ. ಇಲ್ಲ ಅವೆಲ್ಲ ಬಾಲಿವುಡ್ ಅಲ್ಲ, ಬಾಲಿವುಡ್ ಆಕ್ಟರ್ಸ್ ಅವರು. ಇಲ್ಲ, ಅವರು ಡ್ಯಾನಿಯಲ್ ರಾಡ್ಕ್ಲಿಫ್, ಹ್ಯಾರಿ ಪಾಟರ್ ಅಲ್ಲಿ ಇದಾರಲ್ಲ, ಅವ್ರು ಇದ್ರು. ಏನೋ ಒಂದು ಮೇ ಬಿ ಸ್ಟ್ಯಾಂಡ್ ಅಪ್ ಏನಾದ್ರು. ಎಂಬ್ರೇಸ್ ಲವ್ ಮಿರಾಜ್ ಸೀನೋರೆ ವೆಲ್ಕಮ್ ಟು ಲಾಸ್ ವೇಗಾಸ್. ನೋಡಿ ಇವೆಲ್ಲ ಹೋಟೆಲ್ ಕಮ್ ಬಾರು ಹಂಗೆಲ್ಲ ಸೆಟಪ್. ಇಲ್ಲೇ ಎಲ್ಲ ಒಳಗ್ ಕಸಿನೋ ಇಸಿನೋ ಎಲ್ಲ ಇರುತ್ತೆ. ಇವ್ರು ವಾರಕ್ಕೆ ಎಷ್ಟು ಎಲೆಕ್ಟ್ರಿಸಿಟಿ ಯೂಸ್ ಮಾಡುತ್ತಲ್ಲ ಈ ಸಿಟಿ, ನಾವು ಅಲ್ಲಿ ಮುಂಬೈ ಒಂದ್ ಫುಲ್ ಇಯರ್ ಯೂಸ್ ಮಾಡೋ ಅಷ್ಟು. ಹಂಗೆ ಏನೋ ಪಪ್ಪ ಒಂದ್ಸಲ ಹೇಳ್ತಿದ್ರಲ್ಲ ಸ್ಟ್ಯಾಟ್ಸ್ ಎಲ್ಲ, ಅದಿದೆ ಸಿಟಿ ಬಗ್ಗೆನೇ ಅವ್ರು ಹೇಳ್ತಿದ್ರು. ಫುಲ್ ಮತ್ ಇದೆಲ್ಲ ಲೈಟ್ಸ್ ರಾತ್ರಿ ಎಲ್ಲ ನಡೆಯುತ್ತೆ ಇವ್ರದ್ದು. ಫುಲ್ ಅಲ್ಲಿ ಮಲ್ಗದೇ ಇಲ್ಲ, ಪಾರ್ಟಿ ಲೈಫ್ ಫುಲ್ ನೈಟ್. ಎಲ್ಲಿ ಯಾವಾಗ ಬೇಕಾವಾಗ ನೀವು ಪಾರ್ಟಿ ಮಾಡ್ಬೋದು ನೋಡಿ. ಟ್ರೆಜರ್ ಐಲ್ಯಾಂಡ್ ಎಲ್ಲ ಚೆನ್ನಾಗ್ ಮಜಾ ಅಂತ. ನೆಕ್ಸ್ಟ್ LA, ಲಾಸ್ ಆಂಜಲೀಸ್. ಅದಕ್ಕಿಂತ ಮುಂಚೆ ಲಂಡನ್ ತೋರ್ಸನ್ ಫಸ್ಟ್. ಅಲ್ಲಿ ಮಮ್ಮಿಗೆ ಒಂದ್ 5 ಕಂಟ್ರಿ ಕೊಡು, ಅವರೇ ಚೂಸ್ ಮಾಡಿ. ಅಮ್ಮ ಲಂಡನ್, ಲಾಸ್ ಆಂಜಲೀಸ್, ಮೆಲ್ಬರ್ನ್, ಮೆಕ್ಸಿಕೋ, ಮಯಾಮಿ ಬೀಚ್. ಓಕೆ. ಸೊ ಇದರ ಬ್ಲರ್ ಯಾಕೆ ಆಗುತ್ತೆ ಅಂದ್ರೆ ಸಿಗ್ನಲ್ ತಗೊಳುತ್ತೆ. ಸಿಗ್ನಲ್ ತಗೊಳ್ಬೇಕಲ್ಲ, ಸೋಲಾರ್ ಇಂದ ಸಿಗ್ನಲ್ ತಗೊಳುತ್ತಲ್ಲ, ಸೊ ಸ್ವಲ್ಪ ಬ್ಲರ್ ಆಗುತ್ತೆ. ಇಲ್ಲಿ ನೋಡಿ ಮಯಾಮಿ. ಇದು ಬೀಚ್ ಪಾರ್ಟ್ ಅಲ್ಲ, ರೋಡ್ ಮೇಲೆ ವಾಕ್ ಮಾಡ್ತಿದ್ದಾರೆ, ಇನ್ನ ಬೀಚ್ ರೋಡ್ ಅಲ್ಲಿ ಇಲ್ಲ, ಬಟ್ ಪಕ್ಕಕ್ಕೆ ನೀರ್ ಕಾಣುತ್ತೆ ನೋಡಿ, ನೀರಿಲ್ಲಿ. ಮತ್ತೆ ಅದೆಲ್ಲ ವಾಟರ್ ಸಿಟಿ ಅಲ್ಲ, ನೇಚರ್ ಕಮ್ ಬಿಲ್ಡಿಂಗ್ಸ್. ನೇಚರ್ ಜೊತೆ ಬಿಲ್ಡಿಂಗ್ಸ್. ನಿನಗೊಂದು ಇಷ್ಟ ಆಗಿತ್ತಲ್ಲಕ್ಕ, ಯಾವ್ದು ಹೇಳು? ನೈಸ್ ಅಲ್ಲ ಅಮ್ಮ. ಇಲ್ಲಿ ನೋಡಿ ಇಲ್ಲಿ ಕಾರ್ ಇದು. ಎಷ್ಟು ಮಸ್ತ್ ಬಿಲ್ಡಿಂಗ್ ನೋಡಿ, ಎಷ್ಟು ಚೆನ್ನಾಗಿದೆ ಅದು. ಆರ್ಕಿಟೆಕ್ಚರ್ ಇನ್ ನೋಡಿ ಎಷ್ಟು ಯುನೀಕ್ ಆಗಿದೆ. ಮತ್ತೆ ಅದೇ ಏನ್ ಮಜಾ ಬರ್ತಾ ಇದೆ. ಇಲ್ಲ ಮುಂಬೈನೂ ಇದೆ, ಬಟ್ ಇಂಟ್ರೆಸ್ಟ್ ಇರಲ್ಲ ಬಿಡಿ. ಮುಂಬೈ ನೋಡೋದ್ರಲ್ಲಿ ಇಂಟ್ರೆಸ್ಟ್ ಆಯ್ತಾ? ಬಿಲ್ಕುಲ್. ನ್ಯೂಯಾರ್ಕ್ ಇದೆ,
ನೋಡ್ತೀರಾ ಏನ್ ನೈಸ್ ಅಂತ ಒಂದ್ ಚೆನ್ನಾಗಿರೋ ಸಿಟಿ ಇದೆ, ನೈಸ್ ತೋರಿಸ್ತೀನಿ ಇಲ್ಲಿ ನಿಮಗೆ. ಹ್ಮ್ ಆ ಸಿಟಿ ಹೆಸರೇ ನೈಸ್ ಅಂತ ಇದೆ, ಫ್ರಾನ್ಸ್ ಇದು ನೋಡಿ. ಮೂವಿ ಶೂಟ್ ಕಾಕ್ಟೇಲ್ ಅವೆಲ್ಲ ನಲ್ಲಿ ಮೂವಿ ಶೂಟ್ ತೋರ್ಸಲ್ಲ, ಪಹಾಡಲ್ಲಿ ಡ್ರೈವ್ ಮಾಡ್ತಿದ್ದಾರೆ ಅಂತ, ಅದಿದೆ ಲಾಂಗ್ ಡ್ರೈವ್ ಹೋಗೋದು. ಲಾಂಗ್ ಡ್ರೈವ್. ಅದಕ್ಕೆ ನದಿ ಐತೆ. ನದಿ ಇದೆ ಇಲ್ಲಿ, ಈ ಕಡೆ ಫುಲ್ ಹಿಲ್ಸ್, ಅದು ಇದೇ ಮತ್ತೆ ತೋರ್ಸಿ ಅಂದ್ರೆ ಇದೇನು ಅವ್ರು ಲಾಂಗ್ ಡ್ರೈವ್ ಎಲ್ಲಾ ಮೂವೀಸ್ ಅದ್ ಹಿಂಗ್ ತೋರಿಸ್ತಾವಲ್ಲ. ಗ್ರೀಸ್ ಇಲ್ಲ, ಇದು ನೈಸ್ ಅಂತ, ಇದು ಫ್ರಾನ್ಸ್ ಅಲ್ಲೇ ಶೂಟಿಂಗ್ ನೋಡಿ ಇವೆಲ್ಲ ಮೂವಿಗಳಾಗೋದು. ಹೇಗೈತ್ ಮಮ್ಮಿ? ಇದೆ ನೈಸ್ ಅಂತ, ಅದಕ್ಕೆ ಹೇಳ್ದೆ ನೈಸ್ ಹೆಸರು ತಕ್ಕಂಗೆ ಜಾಗ ಇದೆ. ನೈಸ್. Reaction ಕೊಡಿ. ಏನ್ ಅನ್ಸ್ತಾ ಇತ್ತು ಅಂತ. ಏನ್ ಅನಿಸ್ತಾ ಇದೆ ಅಂದ್ರೆ ನೋಡೋದ್ರಲ್ಲಿ ಎಷ್ಟು ಬಿಜಿ ಇದೀನಿ ಅಂದ್ರೆ ಮಿಸ್ ಆದ್ರೆ ಮತ್ತೆ ನೋಡಕ್ಕಾಗಲ್ಲ, ಹಿಂದೆ ಹೋಗಕ್ಕಾಗಲ್ಲ ಅಂತ ಇದೆ. ಇದು ಕೂಲ್ ಇದೆ ಅಲ್ವಾ? ಹೇಗೈತ್ ಮಮ್ಮಿ? ಮಜವಂತ? ತುಂಬಾ ಚೆನ್ನಾಗಿದೆ. ಪ್ಯಾರಿಸ್, ಆ ಬೈಕ್ ರೈಡರ್ ಪ್ಯಾರಿಸ್. ನಂಗೆ ಲಂಡನ್ ತೋರ್ಸು. ಲಂಡನ್ ನೋಡ್ತೀರಾ? ಒಂದ್ ನಿಮಿಷ. ವೆಲ್ಕಮ್ ಟು ಲಂಡನ್. ನಂಗೆ ಇದು ತುಂಬಾ ಇಷ್ಟ. ಈ ತರ ಬಿಲ್ಡಿಂಗ್ ನನಗೂ ಅಕ್ಕಗ ಅದೇ ಹೇಳ್ತಿದ್ದೆ, ಇಲ್ಲಿ ಜಾಬ್ ಸಿಗ್ತಾರೆ ಮಜಾ. ಈ ತರ ಬಿಲ್ಡಿಂಗ್ ತುಂಬಾ ಇಷ್ಟ ನನಗೆ. ಮ್ಯಾನಿಫೆಸ್ಟ್ ಒಂದಿನ ಇಂಥದ್ ಕಡೆ ಕೆಲಸ ಮಾಡ್ಬೇಕು ನೋಡಿ. ಅವ್ರ ಫ್ಲಾಗ್, ಆ ಕಾರ್ಗಳು ನೋಡಿ ಒಳ್ಳೆ ಟಾಯ್ ತರ, ತುಂಬಾ ಇಷ್ಟ ಆಗುತ್ತೆ ನನಗೆ. ಮತ್ ಯಾವ್ದೇ ಕಂಟ್ರಿ ನೋಡಿ ಎಷ್ಟ್ ಕ್ಲೀನ್ ಇದಾವ್ ನೋಡಿ, ಕಸ ಗಿಸ ಏನು ಇಲ್ಲ. ನೋಡವ್ರೆ ಎಷ್ಟ್ ಚೆನ್ನಾಗಿ ಹೋಗ್ತದೆ. ಕಸ ಇಲ್ಲ. ಮತ್ತೆ ಇಲ್ಲಿ ನೋಡಿ ಡ್ರೈನೇಜ್ ಎಲ್ಲ ಕ್ಲೋಸ್ಡ್ ಇದೆ, ರೋಡ್ ಮಧ್ಯೆ ಎಲ್ಲ ತೆಗ್ಗಿಲ್ಲ. ಡಬಲ್ ಡೆಕ್ಕರ್ ಬಸ್ ಎಲ್ಲ ಕ್ಲೋಸಿಂಗ್ ಐತೆ. ಬಾಂಬೆ ನನ್ನ ಡಬಲ್ ಸೈಡ್ ಅಲ್ಲಿ ರೋಡ್ ಅಲ್ಲಿ ಓಡಾಡ್ತಿರೋ ಜನ ನೋಡಿ, ನಿಜವೂ ನೀವು ಅಲ್ಲಿದ್ದೀರಾ ಅನ್ಸಲ್ಲ. ಆಮೇಲೆ ನೋಡಿ ಸೈಡ್ ಓಡಾಡ್ತಿರೋರು ಸಿಗ್ನಲ್ ರೆಡ್ ಆದಾಗ ಅಷ್ಟೇ ಓಡಾಡ್ತಾರೆ. ಅವ್ರು ಓಡಾಡಬೇಕಾದ್ರೆ ಅದು ಗಾಡಿ ಹೋಗಲ್ಲ, ಯಾರು ಸಿಗ್ನಲ್ ಬ್ರೇಕ್ ಮಾಡಲ್ಲ, ಅಲ್ಲಿ ಆಟೋಮ್ಯಾಟಿಕ್. ಹಂಗೆಲ್ಲ ಇಲ್ಲಪ್ಪ, ನಾವೆಲ್ಲರೂ ನಾವ್ ನಡ್ಕೊಂಡ್ ಹೋಗೋದ್ ಕಡೆ ಗಾಡಿ ಹೋಗ್ತಾವ್, ಗಾಡಿ ಹೋಗೋದ್ ಕಡೆ ನಡ್ಕೊಂಡ್ ಹೋಗೋರು ಒಗ್ಗಟ್ಟಿದೆ. ನಾವೆಲ್ಲ ಒಟ್ಟಿಗೆ ಮಾಡ್ತೀವಿ ಗಾಯ್ಸ್. ಎಷ್ಟು ಯೂನಿಟ್ ಇದೆ ಅಂದ್ರೆ ನಾವ್ ಅದೇ ರೋಡ್ ಮೇಲೆ ನಡ್ಕೊಂಡು ಹೋಗ್ತೀವಿ, ಅದೇ ರೋಡ್ ಮೇಲೆ ಕಾರು ಬರುತ್ತೆ, 2 ವೀಲರು ಬರುತ್ತೆ, 4 ವೀಲರು ಬರುತ್ತೆ. ಸೊ ಇಲ್ಲ ನೋಡಿ ಬೇರೆ ಬೇರೆ ಸಿಟೀಸ್ ಇಂದ ಬಂದಿರೋ ಕಾರ್ಗಳು. ಗುಜರಾತ್ ಯಾಕೆ ಇಲ್ಲಿ ಬರುತ್ತಮ್ಮ? ಇದೇನು ಜಿ ಬೇರೆದಿರುತ್ತೆ, ಇಲ್ಲಿ ಸರ್ಚ್ ಮಾಡಿ ನೋಡೋಣ. ನಾನ್ ಬರೀ ಜಿ ನೋಡ್ಬಿಟ್ಟಲ್ಲ ಗುಜರಾತ್. ಅಲ್ಲ ಅಂದ್ರು ಗುಜರಾತ್ ಇಂದ ಕಾರ್ ಅಲ್ಲಿಗೆ ಹೆಂಗ್ ತಗೊಂಡ್ ಹೋಗ್ತೀರಿ ನೀವು? ಯಾರಿಗ್ ಗೊತ್ತು. ಜಿ ಶಿಪ್ ಇಂದ ಆಗಿರ್ಬೋದು. ನಂಬರ್ ಪ್ಲೇಟ್ ಇನ್ UK, ಸಾರಿ UK ಅಲ್ಲ, ಇನ್ ಇಂಗ್ಲೆಂಡ್ ಮೀನ್ಸ್ ಅಂತ ಹಾಕ್ ನೋಡೋಣ. ಜೆಸ್ಸಿ UK ಅಂತ ನೋಡಿ. ಗಾರ್ಡನ್ ಆಫ್ ಇಂಗ್ಲೆಂಡ್ ಅಂತ ಏನೋ, ಗಾರ್ಡನ್ ಆಫ್ ಇಂಗ್ಲೆಂಡ್ ಏರಿಯಾ. ಏರಿಯಾ ವೈಸ್ ಕೊಟ್ಟಾರ ಅವರು ಇಂಗ್ಲೆಂಡ್ ಒಳಗೆ. ಸಿಟಿ ಅಲ್ಲದೆ ಏರಿಯಾ ವೈಸ್. ಇನ್ನ ಸ್ವಲ್ಪ ಗೊತ್ತಾಗ್ಲಿ ಗಾಡಿ ಕರೆಕ್ಟ್ ಅಲ್ಲ, ರೂಲ್ ಮುಗ್ದಂದ್ರೆ ಇನ್ನ ಈಸಿಲಿ ಹುಡುಕ್ಬೋದಲ್ಲ. ಬಟ್ ಯಾರು ಮುರಿಯೋದಿಲ್ಲ ಅಲ್ಲಿ. ನೋಡಿ ಇಲ್ಲಿ ಬಸ್ ಅಲ್ಲಿ ಹಿಂದ್ಗಡೆಗೆ ಓಪನ್ ಇದೆ ಅದು. ಇಲ್ಲ ಪೋಸ್ಟರ್ ಅಮ್ಮ, ಅದು ಪೋಸ್ಟರ್ ಅಲ್ಲ ಅದು, ನೋಡು ಅಮ್ಮ ಪೋಸ್ಟರ್ ಅಮ್ಮ ಅದು. ನೋಡಿ ನೋಡಿ ಅದು ಪೋಸ್ಟರ್ ಅದು ಒಳ್ಳೆ ರಿಯಲ್ ಹಿಂಗೆ ಇದ್ರ ತರ ಕಾಣ್ತಾ ಇತ್ತು ನನಗೆ ಅದು. ಇಲ್ಲ ಪೋಸ್ಟರ್ ಬೇರೆ. ರಿಯಲ್ ಜನನ ನೋಡಿ. ಬಟ್ ಈ ತರ ಎಲ್ಲ ಇದೇನಿದೆ ಅಲ್ಲ ಹಿಂಗೆಲ್ಲ ಸ್ಕರ್ಟು ಈ ತರ ಲಂಡನ್ ಇಷ್ಟ ನಂಗೆ. ಅವ್ರಿಗೆ ಅವ್ರು ನಾರ್ಮಲ್ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ಅವ್ರು ಎಷ್ಟು ನೋಡಿ ಮಾಡೆಲ್ ತರ ಇದೆ ನೋಡಿ. ಯಾರು ಕಾಮನ್ ಅವರು ಮಾಡೆಲ್ ನೋಡಿ, ಮಾಡೆಲ್ಸ್ ತರ ಇದಾರೆ. ನನಗೆ ಲಂಡನ್ ಇನ್ ಎದಕ್ಕೂ ಅಲ್ಲ. ಮಾಡೆಲ್ ಪಲ್ಲವಿ ಮಗ ಲಂಡನ್ ಅಲ್ಲ ಇರೋದು, ಮಾಡೆಲ್ ಇದ್ದಂಗಿದಾನೆ ಅವನು. ಹೆಂಗಿದಾನೆ ಗೊತ್ತಾ ಅವ್ನ ಪರ್ಸನಾಲಿಟಿ ಏನು, ಅವ್ನ ಏನು, ತುಂಬಾ ಚೆನ್ನಾಗಿದ್ದಾನೆ. ನಯಾಗರಾ ಫಾಲ್ಸ್ ನೋಡಕ್ ಇಷ್ಟ ಇದೆಯಾ? ನಯಾಗರಾ ಫಾಲ್ಸ್, ನ್ಯೂಯಾರ್ಕ್ ಸಿಟಿ, ಪ್ಯಾರಿಸ್ ನೋಡಿದ್ರಲ್ಲ ಆಗ್ಲೇ. ಕತಾರ್ ನೋಡೋಣ. ಕತಾರ್ ಅಯ್ಯೋ ಡಿಸಪಾಯಿಂಟ್ ಆಗ್ತೇನೆ. ಇಲ್ಲ ರಾತ್ರಿ ಚೆನ್ನಾಗಿದೆ, ದಿನದಲ್ಲಿ ಅಷ್ಟ್ ಚೆನ್ನಾಗಿದ್ದಿಲ್ಲ. ರಾತ್ರಿ ಸೂಪರ್ ಇದೆ, ನಾವು ದಿನದಲ್ಲಿ ನೋಡಿದ್ವಲ್ಲ ಅಷ್ಟ್ ಮಜಾ ಇದ್ದಿಲ್ಲ. ರಾತ್ರಿ ಚೆನ್ನಾಗಿದೆ ಕತಾರ್. ಏನ್ ಲೈಟಿಂಗ್ಸ್ ಅಪ್ಪ ಅವು. ನಮ್ ಕಡೆ ನೋಡು ಏನು ಅಂತಾರೆ ಹೈ ಮಾಸ್ಕ್, ಇದು ಲೀಫ್ ಶೇಪ್ ಅಂತ. ಇದು ಅದ್ರಲ್ಲೂ ಟ್ರೀ ಬಿದ್ದಿದಾವೆ, ಹಿಂಗೆ ಟ್ರೀ ಇದು ಮಾಡಿದಾರೆ ಅನ್ನಂಗೆ ಇದಾವೆ. ಇದು ನೋಡಿ ಒಳ್ಳೆ ಏರ್ಪೋರ್ಟ್ ಲುಕ್. ಅದೇ ಹೋಟ್ಲ್ಗಳು ಇರ್ಬೇಕದು. ಆಮೇಲೆ ಅಲ್ಲ ಇಲ್ಲಿನ ಕಾರ್ಸ್ ಕ್ಲಾರಿಟಿ. ಆಮೇಲೆ ನೋಡಿ ಇಲ್ಲಿನ ಕಾರ್ಸ್ ಏನೋ ಲೈವ್ ಕೊಡೋಕೆ ಅವ್ನ್ ಕ್ಯಾಮ್ರಾ ಏನ್ ಯೂಸ್ ಮಾಡ್ತಾರೆ, ಏನು ಇಷ್ಟೊಂದು ಕ್ಲೀನು. ಫುಲ್ ಟೈಮ್ ಕೆಲಸ ಅವ್ರದ್ದು ಇದೆ. ಇಲ್ಲಿ ಇಂಡಿಯಾನಲ್ಲಿ ಕುತ್ಕೊಂಡು ದಾವಣಗೆರೆ ಕುತ್ಕೊಂಡು ಕತಾರಿನ ರೋಡ್ ನೋಡ್ತಿದ್ದೀರಾ? ನಿಮಿಷ ಕತಾರಲ್ಲಿ
ചേർന്ന് നമുക്ക് കാണാനായിട്ട് പറ്റും. ഏതാണ് സ്ഥലം മനസ്സിലായെങ്കിലും ഒന്ന് ടെക്സ്റ്റ് ചെയ്യാനായിട്ട് മറക്കണ്ട. ಅದು ಸೌತ್ ಇಂಡಿಯನ್ ತಮಿಳ್ ಲ್ಯಾಂಗ್ವೇಜ್. ತಮಿಳ್ ಇದನ್ನ ನಡೆಸ್ತಿರೋರು ಒಬ್ರು ತಮಿಳಿಯನ್, ಅಲ್ಲಿ ತಮಿಳ್ ರೇಡಿಯೋ ಕೇಳ್ತಿದ್ದಾರೆ. ತಮಿಳ್ ಅವನು. ಅದಕ್ಕೆ ತಮಿಳ್ ರೇಡಿಯೋ ನಡೀತಾ ಇದೆ. ರೋಮ್ ರೋಮ್ ರೋಮ್. ರೋಮ್ ನೋಡೋಣ. Rome is historic. ಅದೇ ಮತ್ತೆ ಇದೆಲ್ಲ ಇದೆಲ್ಲ ಇದು ಹೆಂಗಿದೆ ನೋಡಿ, ಇದೆ ಮಜಾ ಫಿಲ್ಮ್ ಶೂಟ್ ಎಲ್ಲ. ಅದೇ ರೋಮ್ ಅಂದ ತಕ್ಷಣ ಇದನ್ನೇ ತೋರ್ಸೋದು ಫಸ್ಟ್. ನೋಡಿ ರೋಮ್ ಇದು. ಇವ್ರದ್ದು ಕ್ಯಾಮ್ರಾ ಸ್ವಲ್ಪ ಅಲ್ಗ, ಟೂ ವೀಲರ್ ಅಲ್ಲಿ ಇರ್ಬೇಕು ಇವ್ರು. ಅದಕ್ಕೆ ಸ್ವಲ್ಪ ಅಲ್ಗಾಡ್ತಿದೆ ಅಂದ್ರೆ ಇದನ್ನ ನಡೆಸ್ತಿರೋರು, ಈಗ ತೋರಿಸ್ತಿರೋರು ಟೂ ವೀಲರ್ ಅಲ್ಲಿ ಇರ್ಬೋದು. ನಾವು ಅವಾಗ ನೋಡಿದಾಗ ಕಾರ್ ಅಲ್ಲಿ ತೋರಿಸ್ತೀವಿ. Welcome to Rome. ಹೆಂಗಿದಾವ? ಏನೇ ಹೇಳಪ್ಪ, ಬಿಲ್ಡಿಂಗ್ಗಳು ಮೊದ್ಲಿನವು ಅದು ಇದನ್ನೇ ಬೇರೆ. ಇವಾಗಿನೂ ಎಲ್ಲ ಮಜಾ ಬರಲ್ಲ ಹಂಗೆ. ಮೊದ್ಲೇನ್ ಮೆಡಿಕಲ್ ಸೆಂಟರ್ ಅವು ಎಲ್ಲಾನೇ ಎಷ್ಟ್ ಚೆನ್ನಾಗಿದಾವೆ. Last ಯಾವ್ದನ್ನ ಎರಡಲ್ಲ, ಇನ್ನ ಸ್ವಲ್ಪ ಫಾಸ್ಟ್ ತೋರ್ಸೋಣ. ಸೋಲ್, ಕೊರಿಯಾ. ಹಾ ಸೋಲ್. ಅರೆ ಯಾರ್ ಬಹುತ್ ನೋಡೀನಿ ಸೋಲ್. ಜಾಪಾನಲ್ಲಿ ಎಷ್ಟು ನೋಡೋದು? ಸಿಕ್ಕಾಪಟ್ಟೆ ನೋಡೀನಿ ಸೋಲ್. ಸಿಂಗಾಪುರ್? ಅದ್ರಾಗೆ ಅಂದ ಸಿಂಗಾಪುರ್. ಓಕೆ. ಸಿಂಗಾಪುರಿನ್ ಬಿಲ್ಡಿಂಗ್ಸ್. ಈಗ ಸ್ವಲ್ಪ ಫಾಸ್ಟ್ ಹೋಗೋಣ ಸರ್. ಇದು ಬಲ್ಗೇರಿಯಾ, ಯುರೋಪ್ ಅಲ್ಲೇ ಬಲ್ಗೇರಿಯಾ ಅಂತ. ಇದು ಸ್ವಲ್ಪ ಗರೀಬ್ ಇದಾರೆ ಇವ್ರು. ಇದು ಸ್ವಲ್ಪ ದಾವಣಗೆರೆ ನೋಡ್ದಂಗ. ಸೆಂಟ್ ಪೀಟರ್ಸ್ಬರ್ಗ್, ರಷ್ಯಾ. ಮಮ್ಮಿ ಓ ನೋಡಿ, ಏನಿದು ಲೈಟ್ಸ್ ಏನ ಇವು ಅಲ್ಲ? ರಷ್ಯಾ. ನೈಟ್ ಏನ್ ಚೆನ್ನಾಗ್ ಕಾಣ್ಬೇಡ. ಲೈಟ್ಸ್ ಆನ್ ಆಗುತ್ತಲ್ಲ. ಹೌದು, ಇದು ರಷ್ಯಾ. ಕತಾರ್ ಹೆಂಗ್ ಕಾಣಿಸುತ್ತೆ? ಹಾಗೆ ಕಾಣುತ್ತೆ. ಹೌದು. ರೋಡ್ ಹೆಂಗಿದಾವೆ? ಸ್ವೀಡನ್. ಇದು ಸ್ಟಾಕ್ ಹೋಮ್, ಸ್ವೀಡನ್. ನೆಕ್ಸ್ಟ್ ಆಸ್ಟ್ರೇಲಿಯಾ ತೋರಿಸ್ತೀನಿ ನಿಮಗೆ. ಕ್ಯಾನಡಾ ತೋರ್ಸ್, ವ್ಯಾಂಕೂವರ್. ಅದೇ ಅಲ್ಲಿಗೆ ಹೋಗೋಣ. ಲೈನ್ ವೈಸ್ ಹೋಗ್ತಾ ಇದ್ದೀನಿ. ಸಿಡ್ನಿ, ಆಸ್ಟ್ರೇಲಿಯಾ. ಸುಶೀಲಾ ಮಹಾಯನ್. ಅವನಿರೋದು ಎಲ್ಲೋ ಏನೋ ಯಾರಿಗೆ ಸಿಕ್ಕವಡ ಮಾಮ. ಅಲ್ಲೋಡಿ ಮಜಾ ಅಲ್ಲ? ಎಲ್ಲಿಂದ ಸಿಕ್ತಪ್ಪ ಇದು ನಿಮಗೆ? ಉಜ್ಬೇಕಿಸ್ತಾನ್. ಏನ ಉಜ್ಬೇಕಿಸ್ತಾನ್ ಅಂದ್ರೆ? ಉಜ್ಬೇಕಿಸ್ತಾನ್ ಕಂಟ್ರಿ ಹೆಸರು. ಎಲ್ಲಿದೆಪ್ಪ? ರಷ್ಯಾ ಅಲ್ಲ. ಫ್ಯಾಕ್ಟ್ ಚೆಕ್ ಮಾಡಿ. ನಿಲ್ಲಿ ಒಂದ್ ನಿಮಿಷ. ಉಜ್ಬೇಕಿಸ್ತಾನ್, ಒಂದ್ ನಿಮಿಷ. ಅಲ್ಲ, ಉಸ್ಬೇಕಿಸ್ತಾನ್ ಅಂತ. ಇಸ್ಬೇಕಿಸ್ತಾನ್ ಕ್ಯೂ ನೈ, ಉಸ್ಬೇಕಿಸ್ತಾನ್ ಕ್ಯೂ? ಇದು ಏಷ್ಯಾ ಅಲ್ಲೇ. ಡಿ ಉಸ್ಬೇಕಿಸ್ತಾನ್ ಕ್ಯೂ. ಅಲ್ಲ, ಇವ್ ರೋಡ್ಸ್ ಹೆಂಗಿದಾವ? ಎಲ್ಲೇನು ಎಲ್ಲ? ಟೋಕಿಯೋ, ಜಪಾನ್. ಕ್ಲೀನೆಸ್ಟ್. ಇಲ್ಲಿ ನೋಡಿ, ಇದು ನೋಡಿದ ಎಷ್ಟ್ ಚೆನ್ನಾಗಿದೆ ಅಲ್ಲ? ಇದಲ್ಲ ಇಲ್ಲಿ ನೋಡಿ, ಮಿತ್ಸುಕೋಶ್ ಅಂತ ಕಂಪ್ನಿ ಹೆಸರು. ಈಕೋ ಪವರ್ಡ್ ಬಿಲ್ ಬೋರ್ಡ್ ಅಮ್ಮ. ಅಲ್ಲ, ಇವೇನಿವು ಟ್ಯಾಕ್ಸಿಗಳು ಹಿಂಗಿದಾವೆ ಇವು ಬಕ್ವಾಸ್. ಇಂಡಿಯಾನ ಕ್ಯಾನ್ಸಲ್ ಆಗಿರಾಗ ಅದೆಷ್ಟೋ ಇವಾಗ ಬಂದಿತ್ತಲ್ಲ. ಅಲ್ಲಿ ಯಾಕಂದ್ರೆ ಜಾಗ ತಗೊಂಡ್ಬಾರ್ದು ಗಾಡಿ. ಅಂಡ್ ಇವೆಲ್ಲ ಇವಿ ಗಾಡಿಗಳು ಇರ್ತಾವ ನೋಡ್ರಿ, ಯಾವ ಪೊಲ್ಯೂಷನ್ ಮಾಡಂಗಿಲ್ಲ. ಬಿಲ್ ಬೋರ್ಡ್ ತಕ್ಕ ಅಲ್ಲಿ ಈಕೋ ಪವರ್ಡ್ ಇದೆ, ಅದರಿಂದಾನು ಪೊಲ್ಯೂಷನ್ ಆಗ್ಬಾರ್ದು ಅಂತ. ಎಲೆಕ್ಟ್ರಿಸಿಟಿನೂ ಈಕೋ ಎಲೆಕ್ಟ್ರಿಸಿಟಿ. ಅಷ್ಟು ಅವ್ರ ಕಂಟ್ರಿ ಹಂಗ್ ನಡೆಸ್ತಾರ ಅವ್ರು. ನೋಡಿ ಡೆವಲಪ್ಮೆಂಟ್ ನೋಡಿ. ಯಾವ್ದ್ರ ವರ್ಷದಲ್ಲಿ ಆಗಕ್ ಸಾಧ್ಯನಾ? ಐ ಥಿಂಕ್ ಇನ್ನೊಂದು ಟೊರಾಂಟೊ, ಕೆನಡಾ. ವ್ಯಾನ್ಕೋವರ್ ಅಂತ ಒಂದಿದೆ, ಚೆನ್ನಾಗಿದೆ ಅದು. 100 years ಎಲ್ಲ ಆಗ್ಬೋದು. ವ್ಯಾನ್ಕೋವರ್ ಇದು ಆಕ್ಚುಲಿ ನೈಟ್ ಟೈಮ್ ಅಲ್ಲಿ ಇನ್ನ ಮಸ್ತ್ ಕಾಣಿಸುತ್ತೆ. ನಾವ್ ಅವಾಗ ಬೆಳಿಗ್ಗೆ ನೋಡಿದಾಗ ಇಲ್ಲಿ ನೈಟ್ ಇತ್ತಲ್ಲ. ಇನ್ನೊಂದು ವಾಷಿಂಗ್ಟನ್ ಡಿ ಸಿ ಕೇಳಿದಿರಲ್ಲ, USA ವಾಷಿಂಗ್ಟನ್ ಡಿ ಸಿ. ಇಲ್ಲಿ ನೋಡಿ, ಅಲ್ಲಿ ಫ್ಲೈಟ್ ಲ್ಯಾಂಡ್ ಆಗ್ತದೆ. ಅವಳೆಲ್ಲ ಇಲ್ಲ, ಎಷ್ಟು ಕ್ಯೂಟ್ ಇದೆ ನೋಡಿ. ಫ್ಲವರ್ ನೋಡು, ಅಲ್ಲಿ ಕಾರ್ ಕಲರ್ಗಳು ನೋಡಿ. ಅದೇ ಹೇಳಿದ್ರೆ ನೋಡಿ, ಟಾಯ್ಗಳು ಇಟ್ಟಂಗಾಗಿದೆ. ಈ ಫ್ಲವರ್ ಎಷ್ಟು ಚೆನ್ನಾಗಿ ಗ್ರೋ ಮಾಡ್ಸಿದಾರೆ ನೋಡಿ. ನಾನ್ ನಿಮಗ್ ಫ್ಲವರೇ ಅಂದಿದ್ದು. ಕೊನೆ 3. ಇದು ವುಹಾನ್, ಚೈನಾ. ಇಂಟ್ರೆಸ್ಟ್ ಚೈನಾ ಅಲ್ಲ, ಎಷ್ಟು ಡೆಡ್ ಇದೆ ಸಿಟಿ. ಅದೇ ಮತ್ತೆ. ಆಮೇಲೆ ಇದು ರಷ್ಯಾನೇ, ಯೆಕಾತೆರಿನ್ಬರ್ಗ್. ಎಷ್ಟು ಬರ್ಫ್ ನೋಡಿ. 2 ವೀಲರ್ ಸಿಸ್ಟಮೇ ಇಲ್ಲ ಅಲ್ಲಿ. ಕಾರ್ ಯಾಕೆ ಪಾಸ್ ಮಾಡ್ಬಿಟ್ಟಿದೆ? ಇಷ್ಟು ಬರಫ್ ಬಿದ್ದಂದ್ರೆ ನಾವ್ ಅಲ್ಲಿದ್ರೆ ಜಸ್ಟ್ ವಿಯರ್ ಬಸ್. ಇಲ್ಲಿ ನೋಡಿ, ಇದು ಲಾಸ್ಟ್ ಜ್ಯೂರಿಶ್, ಸ್ವಿಟ್ಜರ್ಲೆಂಡ್. 1 ನಿಮಿಷ ಟನಲ್ ಆಚೆ ಬರ್ತಿದೀವಿ.
ಇದೆ ಚಿಕ್ಕ ಬಿಕ್ಲಿಗೆ ಅವ್ರು ಎಷ್ಟ್ ಚೆನ್ನಾಗಿ ಸೈಕ್ಲಿಂಗ್ ಮಾಡ್ತಿದಾರ ನೋಡಿ. ಸ್ವಿಟ್ಜರ್ಲೆಂಡ್. ನನಗೂ ಈ ತರ ಸೈಕ್ಲಿಂಗ್ ಮಾಡಕ್ ಮಜಾ ಬರುತ್ತೆ. ಈ ತರ ಇರ್ಬೇಕು ರೋಡ್ಗಳು, ಮಜಾ ಬರುತ್ತೆ ಸೈಕ್ಲಿಂಗ್ ಮಾಡಕ್ಕೆ. ಯಾವ್ದಾದ್ರು ಪರ್ಟಿಕ್ಯುಲರ್ ಇಷ್ಟ ಆಗಿತ್ತಮ್ಮ, ಮಜಾ ಬಂದಿತ್ತಾ? ನನಗೆ ಪ್ಯಾರಿಸ್ ಇಷ್ಟ ಆಯ್ತು, ಲಂಡನ್ ತುಂಬಾ ಇಷ್ಟ ನನಗೆ. ಯಾವ್ದಂತ ಗೆಸ್ ಮಾಡಿ, ಹಂಗೆ ನೋಡ್ಲಿಲ್ಲ ಹಂಗೆ. ಇದಾ ಗೆಸ್ ಮಾಡಕ್ ಆಗಲ್ಲ ಮಮ್ಮ. ಮಾಡಿ ಯಾವ್ದೋ ಒಂದ್ ಕಂಟ್ರಿ ಹಂಗೆ ಹೇಳಿ. ನಿಜವಾಗ್ಲೂ ಗೊತ್ತಿಲ್ಲಪ್ಪ. ಆಫ್ರಿಕಾ. ಹೌದಾ? ನನಗೆ ಆತರ ಅಷ್ಟೊಂದ್ ಮೆಮೊರಿ ಪವರ್ ಇಲ್ಲಪ್ಪ, ಹಿಂಗ್ ನೋಡಿ ಹಿಂಗ್ ನೆನ್ಪಿಟ್ಕೊಂಡಷ್ಟು ಇಲ್ಲ. ಅದೇ ಸೌತ್ ಆಫ್ರಿಕಾದೇ ತೋರಿಸ್ತಾ ಇದ್ದೆ ಒಂದ್ ಸಿಟಿ, ಮುಗೀತಮ್ಮ. ಅಂದ್ರೆ ಇನ್ನ ಎಷ್ಟೊಂದ್ ಇದಾವೆ, ಬಟ್ ನಾವ್ ಇವಾಗೋಸ್ಕರ ಇಷ್ಟೇ. ಚಿಕಾಗೋ ನೋಡಿದ್ದಿಲ್ಲ ನಾವು. ನೋಡ್ತೀರಾ ಶಿಕಾಗೋ? ಬಿಗ್ ಬಿಗ್ ಬಿಲ್ಡಿಂಗ್ಸ್. ಇದು ನೋಡಿ, ಯಾವ್ದು? ಇಲ್ಲಿ ಅವ್ರದ್ದು ಬಿಲ್ಡಿಂಗ್ ಇಂದ ಒಂದಿದು. ಆಕ್ಚುಲಿ ವ್ಯಾನ್ಕೋವರ್ ಯಾರು ನಡೆಸ್ತಿದ್ರಲ್ಲ, ಅವ್ರದ್ದು ಇಂಡಿಯನ್ ರೇಡಿಯೋ ಇತ್ತು. ಇವಾಗ ಒಂದ್ಸರಿ ಚೆಕ್ ಮಾಡ್ಬೇಕು ಅವ್ರದ್ದು. ಮ್ಯಾಕ್ಡ್. ಯಾವ್ದು? ಅಲ್ಲಿ ಇತ್ತಲ್ಲ ಮ್ಯಾಕ್ಡಲ್ ಇವ್ರದ್ದು. ಕರೆಕ್ಟ್. ಮತ್ ಅಲ್ಲಿನೂ ಇರುತ್ತಲ್ಲ. ಒಂದ್ ನಿಮಿಷ, ಇಲ್ಲಿಂದ ಒಂದ್ಸರಿ ರೇಡಿಯೋ ಕೇಳಿ ನೋಡೋಣ. ಸ್ವಲ್ಪ ಕ್ಯಾಚ್ ಮಾಡಿ. ಕ್ಯಾಚ್ ಮಾಡ್ತಿಲ್ಲ ಸಿಗ್ನಲ್, ಯಾಕೋ. ರೇಡಿಯೋ ಕೇಳೋಣ ಅಂದ್ರೆ. ಹೋಗ್ಲಿ ಬಿಡಿ ಗೈಸ್, ಎನಿವೆ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಜಾಸ್ತಿ. ಇಲ್ಲ, ನಾವ್ ಲಾಸ್ಟ್ ಬೆಳಿಗ್ಗೆ ಹಾಕಿದ್ವಲ್ಲ ಇಲ್ಲಿ, ಪ್ಯಾರು ತನ್ನು ಕರೆದೆ ಗಬ್ರು, ಅದು ಬರ್ತಿತ್ತು. ಯಾಕಂದ್ರೆ ವ್ಯಾನ್ಕೋವರ್ ಕ್ಯಾನಡಾ ಅಲ್ಲ, ಅಲ್ಲಿ ಬರೀ ರೋಡ್ ಅಲ್ಲಿ ರಾತ್ರಿ ಟೈಮ್ ಇತ್ತಲ್ಲ, ಬೆಳಿಗ್ಗೆ ಬರೀ ಪಂಜಾಬಿಸೇ ಇದ್ದಾರೆ. ಪಂಜಾಬ್ ಮತ್ತೆ ಇಂಡಿಯನ್. ಇದು ರಾಕಿ ರಾಣಿ ಇದೆ ಇರ್ಬೇಕು, ವೇಕಮ್ಲೆ ಅಲ್ಲ? ಮತ್ತೆ ಯಾವ್ದೋ ಇಂಡಿಯನ್. ಕ್ಯಾನಡಾ ಅಲ್ಲ, ರಾಯಲ್ ಬ್ಯಾಂಕ್. RBC ರಾಯಲ್ ಬ್ಯಾಂಕ್ ಸ್ಟಾಪ್ ಆಗಿದೆ ಅಲ್ಲ ಎದುರುಗಡೆ, ರಾಯಲ್ ಬ್ಯಾಂಕ್ ಎದುರುಗಡೆ. ಅದೇ ಈ ತರಾನೇ. ಹೇಗ ಅನಿಸ್ತು? ನಾವ್ ಬೇಕಂದ್ರೆ ರೇಡಿಯೋ ಪಾಸ್ ಮಾಡ್ಬೋದು, ನಮಗೆ ಕೇಳಕ್ ಇಷ್ಟ ಇಲ್ಲ. ಅಂಡ್ ನೋಡಿ ಒಂದ್ ನಿಮಿಷ, ಇದನ್ನ ಆನ್ ಮಾಡಿದ್ರೆ ಸ್ಟ್ರೀಟ್ ಅಲ್ಲಿ ಇರೋ ನಾಯ್ಸ್ ಕೇಳಿಸುತ್ತೆ. ಅವ್ರು ಹೋಗ್ತಾ ಇದಾರಲ್ಲ, ಅದು ಕ್ಯಾಚ್ ನಿಮಗೆ ರೇಡಿಯೋ ಕೇಳಕ್ ಇಷ್ಟ ಇಲ್ಲ, ಅಕ್ಕಪಕ್ಕನ ಸ್ಟ್ರೀಟ್ ಸೌಂಡ್ ಕೇಳ್ಬೇಕಂದ್ರೂ ನೀವು ಕೇಳ್ಬೋದು. ಜನದ ಕವ ಕವ ಕೇಳಿಸಬಹುದು. ನನಗೆ ಇದು ಎರಡು ಆನ್ ಮಾಡಿದ್ರೆ ಫುಲ್ ನೀವು ಅದೇ ಝೋನಿಗೆ ಹೋಗ್ಬಿಡ್ತೀರಾ, ನಿಜವಾಗ್ಲೂ ನಡೆಸ್ತಿದ್ದೀರಾ. ನನಗೆ ಆಕ್ಚುಲಿ ಟ್ರಾವೆಲ್ ಮಾಡಬೇಕಾದ್ರೆ ಸಾಂಗ್ ಕಿನ್ನ ಜನಗಳದ್ದು ಆಚೆ ಈಚೆ ಮಾತು ಕೂಗೋದು, ಬಸ್ ಹೋಗೋದು, ಗಾಡಿ ಹೋಗೋದು, ಅವುಗಳ ಸೌಂಡ್ ಇಷ್ಟ. ಸಾಂಗ್ ನನಗೆ ಬರ್ದಾಶ್ ಆಗಲ್ಲ. ಸೊ ನನಗೆ ಆಕ್ಚುಲಿ ಮ್ಯೂಸಿಕ್ ಕಿನ್ನ ಜಾಸ್ತಿ ಜನಗಳದೇ. ಸೊ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ, ಹೇಗಿತ್ತು? ಚೆನ್ನಾಗ್ ಅನ್ನಿಸ್ತು. ಫಸ್ಟ್ ಟೈಮ್ ಏನೋ ನೀವು ಹುಡುಕಿದ್ದಾರೆ ನಿಮ್ ಬ್ಲಾಗರು, ಅವ್ರ ಅಕ್ಕ. ನಾನಲ್ಲ, ಅಕ್ಕನೇ ಹುಡುಕಿದ್ದು. ನಾನ್ ಜಸ್ಟ್ ಅವ್ರ ಅಕ್ಕ ತುಂಬಾ ಮೆಹನತ್ ಮಾಡ್ತಾ ಇದಾರೆ, ತುಂಬಾ ಕಷ್ಟ ಪಡ್ತಾ ಇದಾರೆ, ಅದಿದು ನೋಡ್ತಾ ಇರ್ತಾರೆ, ಅದಿದು ಮಾಡ್ತಾ ಇರ್ತಾಳೆ. ಬಟ್ ಇದನ್ನೊಂದು ನನಗೆ ಇದುವರೆಗೂ ಗೊತ್ತಿದ್ದಿಲ್ಲ. ಬಟ್ ರಿಯಲಿ ಹ್ಯಾಪಿ, ಕುತ್ಕೊಂಡೆಲ್ಲ ಇಷ್ಟೊಂದು ಕಂಟ್ರಿ ಸುತ್ತಾಕ್ ಬಂದ್ಬಿಟ್ಟೆ ಒಂದ್ 15 ನಿಮಿಷದಲ್ಲಿ. ಸೊ ಥ್ಯಾಂಕ್ ಯು. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಈ ತರನೇ ವ್ಲಾಗ್ ಸಬ್ಸ್ಕ್ರೈಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಸ್, ಈ ಡ್ರೈವ್ ಲಿಂಕ್ ಇನ್ ವೆಬ್ಸೈಟ್ ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ನೀವು ಹೋಗಿ ಆ ಲಿಂಕ್ ಪ್ರೆಸ್ ಮಾಡ್ಬಿಟ್ಟು ಇದ್ ಮಜಾ ತಗೊನ್ಬಹುದು. ಈಗ ನೋಡಿ ಯಾವ್ದೋ ದೇಶದ ನಡೀತಾ ಇದೆ ರೇಡಿಯೋ. ಇದ್ರ ಜೊತೆನೆ ಟಾಟಾ, ಟೇಕ್ ಕೇರ್, ನಮಸ್ಕಾರ.